मोदी मीडिया मैम जाइए मोदी जी के तलवे चाट लीजिए। ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಇವತ್ತು ನಾವು ಕೇವಲ ಜಂತರ್ ಮಂತರ್ನಲ್ಲಿ ಪತ್ರಕರ್ತರ ಮೇಲೆ ನಡೆದಂಥ ಹಲ್ಲೆಯನ್ನು ಮಾತ್ರ ತೋರಿಸ್ತಾ ಇಲ್ಲ, ಬದಲಿಗೆ ದೇಶದ ಜನಸಾಮಾನ್ಯರ ಮನಸ್ಸಿನಲ್ಲಿ ಮಾಧ್ಯಮಗಳ ವಿರುದ್ಧ ಹೆಪ್ಪುಗಟ್ಟಿರ್ತಕ್ಕಂಥ ಭೀಕರ ದ್ವೇಷದ ಜ್ವಾಲಾಮುಖಿಯನ್ನು ಅನಾವರಣ ಮಾಡಲಿಕ್ಕೆ ಹೊರಟಿರೋದು. ನೋಡಿ, ಹಿಂದೆ ಮಾಧ್ಯಮಗಳೇನಾದರೂ ಹಳ್ಳಿ ಕಡೆ ಅಥವಾ ಎಲ್ಲಾದರೂ ಬಂದರೆ ಜನ ಕೈ ಮುಗಿದು ಸ್ವಾಗತ ಮಾಡ್ತಾಯಿದ್ರು, ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ರು. ಆದರೆ ಇವತ್ತು ಮೈಕ್ ಹಿಡ್ಕೊಂಡು ಹೋದರೆ ಜನ ಕಲ್ ತೂರ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ. ಪತ್ರಕರ್ತರ ಬಗ್ಗೆ ವಿಭಿನ್ನವಾದಂಥ ಅಭಿಪ್ರಾಯಗಳಿದ್ದಾವೆ. ಗೋಧಿ ಮೀಡಿಯಾ ಹಾಯ್ ಹಾಯ್ ಅಂತ ಹೇಳಿ ಕೂಗ್ತಾ ಇದ್ದಾರೆ. ಇಷ್ಟೊಂದು ಜನರಿಗೆ ಯಾಕೆ ಇಷ್ಟೊಂದು ಜಿಗುಪ್ಸೆ ಅವರ ಮೇಲೆ? ದೇಶದ ಅತ್ಯುನ್ನತ ಪರೀಕ್ಷೆ ನೀಟ್ ಸೋರಿಕೆಯಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಬೀದಿಗೆ ಬಂದಾಗಲೂ ಕೂಡ ಕೆಲವು ಮಾಧ್ಯಮಗಳು ವಿದ್ಯಾರ್ಥಿಗಳ ಪರ ನಿಲ್ಲದೆ ಯಾರನ್ನೋ ರಕ್ಷಣೆ ಮಾಡಲಿಕ್ಕೆ ಹೆಣಗಾಡ್ತಾ ಇದ್ದಾವ. ಮಾಧ್ಯಮಗಳೇ ಸಾರ್ವಜನಿಕರ ದೃಷ್ಟಿಯಲ್ಲಿ ವಿಲನ್ ಆಗ್ತಾ ಇರೋದು ಯಾಕೆ? ಇವತ್ತಿನ ಈ ಬಿಗ್ ಡಿಬೇಟ್ನಲ್ಲಿ ಮೀಡಿಯಾದ ಅಸಲಿ ಕತೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಜಂತರ್ ಮಂತರ್ ನೀಟ್ ಪ್ರೊಟೆಸ್ಟ್ನ ಅಪ್ಡೇಟ್ಸ್ ಏನಿದೆ ಅನ್ನೋದನ್ನು ಕೂಡ ನೋಡೋಣ. ನೋಡಿ, ಪ್ರಜಾಪ್ರಭುತ್ವದ 4ನೇ ಸ್ತಂಭ ಮಾಧ್ಯಮಗಳು ಇವತ್ತು ಕೇವಲ ರೇಟಿಂಗ್ಸ್ ಮತ್ತು ಹಣದ ಬೆನ್ನತ್ತಿ ಹೋಗ್ತಾ ಇದ್ದಾವ ಅನ್ನೋ ಥರದ ಚರ್ಚೆಗಳಾಗ್ತಾ ಇದೆ. ನಿಮಗೆ ನಮ್ಮ ಕರ್ನಾಟಕ ಸೀಮಿತವಾಗಿ ಹೇಳ್ತಾ ಇದ್ದೀನಿ, ನಮ್ಮ ರಾಜ್ಯದಲ್ಲಿ ಅದೇ ದರ್ಶನ್ ಕೇಸನ್ನ ನೀವು ಅಷ್ಟೊಂದು ವೈಭವೀಕರಿಸಿ ತೋರಿಸಬೇಕಾದ್ರೆ ಯಾಕೆ? ಇಡೀ ದೇಶದ ಸಮಸ್ಯೆ ಆಗಿರಬೇಕಾದ್ರೆ ಇದನ್ನು ನೀವು ಯಾಕೆ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡು ವೈಭವೀಕರಿಸ್ತಾ ಇಲ್ಲ ನ್ಯೂಸ್ನ ಅನ್ನೋ ಒಂದು ಚರ್ಚೆಗಳು. ನಿಮಗೆ ಜಂತರ್ ಮಂತರ್ನಲ್ಲಿ ಪತ್ರಕರ್ತನ ಶರ್ಟ್ ಹರಿದಿರೋದು ತಪ್ಪು, ಅದನ್ನು ಒಪ್ಕೊಳ್ತೀನಿ. ಮಹಿಳಾ ಪತ್ರಕರ್ತೆಗೆ ಕಿರುಕುಳ ನೀಡಿದ್ದು ಕೂಡ ಅಕ್ಷಮ್ಯ ಅಪರಾಧ, ಒಪ್ಕೊಳ್ಳೋಣ. ಆದರೆ ಈ ಆಕ್ರೋಶ ಇವತ್ತು ಹುಟ್ಟಿರೋದಾ? ಇದು ದೇಶದಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇರಬೇಕಾದ್ರೆ, ರೈತರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇರಬೇಕಾದ್ರೆ, ಪ್ರಶ್ನೆ ಪತ್ರಿಕೆಗಳು ಸರಣಿಯಾಗಿ ಸೋರಿಕೆ ಆಗ್ತಾ ಇರಬೇಕಾದ್ರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಏನು ಮಾಡ್ತಾ ಇವೆ ನೋಡಿ? ಸ್ಟುಡಿಯೋಗಳಲ್ಲಿ ಕೂತು ಕೋಮದ್ವೇಷ ಬಿತ್ತುವ ಚರ್ಚೆಗಳನ್ನು ನಡೆಸ್ತಾ ಇದ್ರಾ? ಹಗರಣಗಳನ್ನು ಮುಚ್ಚಿ ಹಾಕಲಿಕ್ಕೆ ಹಗಲೇಳು ಶ್ರಮ ಪಡ್ತಾ ಇದ್ದೀರಾ? ಅಥವಾ ಸಾರ್ವಜನಿಕರು ತಮ್ಮ ಆಕ್ರೋಶ ಹೊರಹಾಕ್ಲಿಕ್ಕೆ ಹೋದಾಗ ಅವ್ರನ್ನ ನೀವು ದೇಶದ್ರೋಹಿಗಳು, ಪೈಡ್ ಪ್ರತಿಭಟನಾಕಾರರು, ವಿದೇಶದಿಂದ ಬಂದವರು, ಅಲ್ಲಿಂದ ಫಂಡಿಂಗ್ ಬರ್ತಾ ಇದೆ ಅಂತ ಬಿಂಬಿಸೋ ಪ್ರಯತ್ನವನ್ನು ಪಟ್ಟಿದ್ದಕ್ಕೆ ಇವತ್ತು ಮಾಧ್ಯಮಗಳು ಜನರ ಧ್ವನಿಯಾಗೋದನ್ನು ನಿಲ್ಲಿಸಿ ಕೇವಲ ಅಧಿಕಾರಸ್ಥರ ಬಂಟಂಗಿಗಳಾಗ್ತಾ ಇರೋದು. ಕೇಂದ್ರ ಸರ್ಕಾರ, ಆಡಳಿತಾರೂಢ ಸರ್ಕಾರದ ಪರ ವಕಾಲತ್ತನ್ನು ಹಾಕ್ತಾ ಇರ್ತಕ್ಕಂಥ ಕೆಲವು ಮಾಧ್ಯಮಗಳ ವಿರುದ್ಧವಾಗಿ ಜನಸಾಮಾನ್ಯರು ಇವತ್ತು ತಾಳ್ಮೆಯನ್ನು ಕಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಈ ಜಂತರ್ ಮಂತರ್ ಘಟನೆಯ ಸಾಕ್ಷಿ. ನೋಡಿ, ಪ್ರಮುಖವಾದಂಥ ಪ್ರಶ್ನೆಗಳು: ಮಾಧ್ಯಮಗಳು ನಿಜಕ್ಕೂ ಕೂಡ ತಟಸ್ಥವಾಗಿದ್ದಾವ ಅಥವಾ ದೊಡ್ಡ ಕಾರ್ಪೊರೇಟ್ ಮತ್ತು ರಾಜಕೀಯ ಶಕ್ತಿಗಳ ಗುಲಾಮಗಿರಿಯಾಗಿದ್ದಾವ? ಪ್ರತಿಭಟನೆಗೆ ಬಂದಂಥ ವಿದ್ಯಾರ್ಥಿಗಳನ್ನು ಪ್ರಚೋದಿಸುವ ರೀತಿಯಲ್ಲಿ ವರದಿ ಮಾಡಿದ್ದೇ ಈ ದಾಳಿಗೆ ಪ್ರಮುಖ ಕಾರಣವ? ನನಗೆ ರೀಲ್ಸ್ಗಳನ್ನು ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಇರಬೇಕಾದ್ರೆ ಕೆಲವೊಬ್ಬರು ಕಿಡಿಗೇಡಿ ಮಾಧ್ಯಮಗಳು ಅಂತಲೂ ಕೂಡ ಹೇಳ್ಬೋದು ಅವರನ್ನು ನಾನು. ಅವರ ತುಂಬ ಬೇಜವಾಬ್ದಾರಿತನದ ಪ್ರಶ್ನೆಗಳು, ನೀಟ್ ಫುಲ್ ಫಾರ್ಮ್ ಕೇಳೋದು ಅಥವಾ UGC ಲಾಂಗ್ ಫಾರ್ಮ್ ಕೇಳೋದು. ನಾನು ಅದನ್ನೇ ಹೇಳೋದು. ನೋಡಿ, ನೀವು ಅಲ್ಲಿ ಬಂದಿರತಕ್ಕಂಥ ಪ್ರತಿಭಟನಾಕಾರ ಯಾರೋ ವಿದ್ಯಾರ್ಥಿಯ ಪೇರೆಂಟ್ ಇರ್ಬೋದು ಅಥವಾ ಸಂಬಂಧಿಕರು ಇರ್ಬೋದು, ಆತನಿಗೆ ನೀಟ್ ಬಗ್ಗೆ ಅರಿವಿಲ್ಲದೆ ಇರ್ಬೋದು. ಅವ್ರ ಉದ್ದೇಶ ಒಂದೇ ಆಗಿರುತ್ತೆ. ನಾನು ಎಲ್ಲರನ್ನೂ ಕೂಡ ಸಮರ್ಥಿಸ್ಕೊಳ್ಳಿಕ್ಕೆ ಹೋಗ್ತಾ ಇರೋದಿಲ್ಲ. ನೀವು ರೈತನ ಬಳಿ ಹೋಗಿ ನಮ್ಮ ಸ್ವಾತಂತ್ರ್ಯ ಬಂದಿದ್ದು ಯಾವಾಗ ಅನ್ನೋದನ್ನು ಕೇಳಿ ನೀವು ಆತನಿಗೆ ದೇಶಭಕ್ತಿ ಇದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡೋ ಅಗತ್ಯ ಇಲ್ಲ. ಆತನಿಗೆ 2ನೇ ಪಾಣಿಪತ್ ಕದನ ಯಾವಾಗ ನಡೀತು ಅನ್ನೋದು ಗೊತ್ತಿಲ್ಲ, ಬಕ್ಸಾರ್ ಕದನ ಯಾವಾಗ ನಡೀತು ಅನ್ನೋದು ಗೊತ್ತಿಲ್ಲ. ಈ ದೇಶದ ಬಗ್ಗೆ ಗಾಂಧೀಜಿ ಬೆಳಗಾವಿಗೆ ಎಷ್ಟು ಬಾರಿ ಭೇಟಿ ಕೊಟ್ಟಿದ್ರು, ಕರ್ನಾಟಕಕ್ಕೆ ಎಷ್ಟು ಬಾರಿ ಭೇಟಿ ಕೊಟ್ಟಿದ್ರು, ಅದೆಲ್ಲ ಮ್ಯಾಟ್ರು. ಅದ್ರ ಮುಖಾಂತರವಾಗಿ ನೀವು ಆತನಿಗೆ ದೇಶದ ಬಗ್ಗೆ ಭಕ್ತಿ ಇದೆಯಾ ಅಥವಾ ದೇಶ ಪ್ರೇಮ ಇದೆಯಾ ಅಲ್ವಾ? ಅವನಿಗೆ ದೇಶದ ಬಗ್ಗೆ ಗೌರವ ಇದ್ದರೆ ಸಾಕು, ಅಷ್ಟೇ. ಆತ ನಿಷ್ಠಾವಂತನಾಗಿ ಭಾರತೀಯ ಪ್ರಜೆಯಾಗಿ ಆತ ಸಲ್ಲಿಸ್ತಾ ಇರತಕ್ಕಂಥ ಗೌರವ ಭಾರತಾಂಬೆಗೆ. ನೋಡಿ, ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಜನಸಾಮಾನ್ಯರ ನೈಜ ಸಮಸ್ಯೆಗಳಿಗಿಂತ ಮಾಧ್ಯಮಗಳಿಗೆ ರಾಜಕಾರಣಿಗಳ ಟ್ವೀಟ್ಗಳೇ ಇವತ್ತು ದೊಡ್ಡದಾಗ್ತಾ ಇದ್ದಾವೆ ಅನ್ನೋ ಥರದ ಚರ್ಚೆಗಳಾಗ್ತಾ ಇದ್ದಾವೆ. ನೋಡಿ, ಇವತ್ತು TV ಮಾಧ್ಯಮಗಳ ವಿಶ್ವಾಸಾರ್ಹತೆ ಪಾತಾಳಕ್ಕೆ ಕುಸಿದ್ಬಿಟ್ಟಿದೆ. ಅದಕ್ಕೆ ಜನರು ಮೇನ್ ಸ್ಟ್ರೀಮ್ ಮೀಡಿಯಾ ಅವ್ರ ಕ್ಯಾಮ್ರಾಗಳನ್ನು ಕಂಡ್ರೆ ಹುಗುದು ಬೀಳ್ತಾ ಇರೋದು. ದೊಡ್ಡ ದೊಡ್ಡ ಚಾನಲ್ಗಳು ಅರಮನೆ ಅಂತ ಸ್ಟುಡಿಯೋಗಳಲ್ಲಿ ಕುಳಿತುಕೊಂಡು ಸುಳ್ಳುಗಳನ್ನು ಸತ್ಯ ಅಂತ ಬಿಂಬಿಸ್ತಾ ಇರಬೇಕಾದ್ರೆ ಇಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಗಳು ಜೊತೆಗೆ ಡಿಜಿಟಲ್ ಮಾಧ್ಯಮಗಳು ಜನರ ಅಸಲಿ ಕಷ್ಟಗಳನ್ನು ಜಗತ್ತಿಗೆ ತೋರಿಸ್ತಾ ಇದ್ದಾವೆ. ದೊಡ್ಡ ಮೀಡಿಯಾಗಳಿಗೆ ಕೋಟ್ಯಂತರ ರೂಪಾಯಿಗಳ ಜಾಹೀರಾತು ಇಂಪಾರ್ಟೆಂಟೇ ಹೊರತು ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಕಣ್ಣೀರು ಅವರಿಗೆ ಕಾಣಿಸ್ತಾನೇ ಇಲ್ಲ. ಮಾಧ್ಯಮಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾರಿಕೊಂಡಿರೋದೇ ಇವತ್ತಿನ ದುಸ್ಥಿತಿಗೆ ಮೂಲವಾದಂಥ ಕಾರಣ. ಸ್ನೇಹಿತರೆ, ಪ್ರತಿಭಟನಾ ಸ್ಥಳದಲ್ಲಿ ನಿಮಗೆ ವರದಿ ಮಾಡಲಿಕ್ಕೆ ಮೈಕ್ ಹಿಡಿದು ನಿಂತಿದ್ದ ಪತ್ರಕರ್ತರ ಮುಖದ ಮುಂದೆಯೇ ಪ್ರತಿಭಟನಾಕಾರರು ನಕಲಿ ಕರೆನ್ಸಿ ನೋಟುಗಳನ್ನು, ಚಿಲ್ಲರೆ ಕಾಸುಗಳನ್ನು ಬಿಸಾಕಿದ್ದು, ಹಿಡ್ಕೋ ಜೇಬ್ನಲ್ಲಿ ಅಂತ ತುಂಬಲಿಕ್ಕೆ ಹೋಗಿದ್ದು ಜೇಬಿಗೆ.
ನಿಮಗೆ ಎಷ್ಟು ಹಣ ಬೇಕು ಹೇಳಿ, ನಾವೇ ಕೊಡ್ತೀವಿ, ಸತ್ಯವನ್ನು ಮಾರ್ಕೊಳ್ಬೇಡಿ ಅಂತ ಕಿರ್ಚಾಡ್ತಾ ಪತ್ರಕರ್ತರ ಜೇಬಿಗೆ ನೋಟುಗಳನ್ನು ತುರುಕಲಿಕ್ಕೆ ಯತ್ನ ಮಾಡಿದಂಥ ದೃಶ್ಯಗಳು ತೀವ್ರವಾದಂಥ ಸಂಚಲನವನ್ನು ಮೂಡಿಸ್ತಾ ಇದ್ವು. ಮಾಧ್ಯಮಗಳು ದೊಡ್ಡ ರಾಜಕಾರಣಿಗಳು ಕಾರ್ಪೊರೇಟ್ ಶಕ್ತಿಗಳಿಂದ ಸೂಟ್ಕೇಸ್ಗಳಲ್ಲಿ ಹಣ ಪಡೆದು ಇಲ್ಲಿಗೆ ಬಂದಿದ್ದಾವೆ ಅಂತ ಪ್ರತಿಭಟನಾಕಾರರು ಸಾರ್ವಜನಿಕವಾಗಿ ಕೂಗಾಡಿದ್ರು. ಇದಕ್ಕಿಂತ ದೊಡ್ಡ ಛೀಮಾರಿ ಬೇಕಾಗಿಲ್ಲ. ಪತ್ರಕರ್ತರ ಪ್ಯಾಂಟು ಶರ್ಟ್ ಜೇಬುಗಳತ್ತ ಕೈ ತೋರಿಸ್ತಾ ನಿಮ್ಮ ಜೇಬುಗಳಿಗಾಗಲೇ ಸರ್ಕಾರದ ಕಾಸಿನಿಂದ ತುಂಬ ಹೋಗಿದ್ದಾವೆ, ಇಲ್ಲಿ ವಿದ್ಯಾರ್ಥಿಗಳ ಕಣ್ಣೀರು ನಿಮ್ಗೆ ಕಾಣಿಸೋದಿಲ್ಲ ಅಂತ ಲೇವಡಿ ಮಾಡ್ತಾಯಿದ್ರು. ವಾಪಸ್ ಹೋಗಿ ಅಂತ ಇದ್ದರು. ಲೈವ್ ಪ್ರಸಾರ ನಡೀತಾ ಇರಬೇಕಾದ್ರೆ ಪತ್ರಕರ್ತರ ಮೈಕ್ ಸನಿಹಕ್ಕೆ ಬಂದಂಥ ಪ್ರತಿಭಟನಾಕಾರರು ನಿಮ್ಮ ಆ್ಯಂಕರ್ಗೆ ಎಷ್ಟು ಕೋಟಿ ತಲುಪಿದೆ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ರು. ನೋಡಿ, ಇದು ದೇಶದ ಜನ ಲೈವ್ ನೋಡ್ತಾ ಇರಬೇಕಾದ್ರೆ ಮಾಧ್ಯಮಗಳ ಸಂಸ್ಥೆಗೆ, ಅವರ ವಿಶ್ವಾಸಾರ್ಹತೆಗೆ, ನಂಬಿಕೆಗೆ ಒಡ್ಡಿದಂಥ ಅತಿ ದೊಡ್ಡ ಸಾರ್ವಜನಿಕವಾದಂಥ ಅವಮಾನ ಅಂತ ನಾನು ಭಾವಿಸ್ತೀನಿ. ನೋಡಿ, ಪ್ರತಿಭಟನಾ ಸ್ಥಳದಲ್ಲಿ ಪತ್ರಕರ್ತರು ಕುಡಿಲಿಕ್ಕೆ ನೀರು ಸ್ನ್ಯಾಕ್ಸು ಹಂಚ್ಕೊಳ್ತಾ ಇದ್ದಂಥ ದೃಶ್ಯಗಳನ್ನು ವಿಡಿಯೋ ಮಾಡಿಕೊಂಡು ನೋಡಿ ಸತ್ಯವನ್ನು ನುಂಗಿ ನೀರು ಕುಡಿತಾ ಇದ್ದಾರೆ ಅಂತ ಬಿಂಬಿಸಿದರು. ಹಗರಣಗಳ ಹಣದಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ ಅನ್ನಲಾಯಿತು. ವಿಕೃತವಾದಂಥ ಬರಹಗಳೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗಳನ್ನು ವೈರಲ್ ಮಾಡಲಾಯಿತು. ನಿಮ್ಮ ಚಾನಲ್ಗಳು ನಡೀತಾ ಇರದೆ ಸರ್ಕಾರದ ಜಾಹೀರಾತುಗಳ ಭಿಕ್ಷೆಯಿಂದ ನಿಮ್ಮ ಜೇಬಿಗೆ ಬೀಳೋ ಪ್ರತಿ ರೂಪಾಯಿಗಳು ವಿದ್ಯಾರ್ಥಿಗಳ ಭವಿಷ್ಯವನ್ನು ಬಲಿಕೊಟ್ಟು ಪಡಿತಾ ಇದ್ದೀರಿ ಅಂತ ವರದಿಗಾರರನ್ನ ಭ್ರಷ್ಟರು ದೇಶದ್ರೋಹಿಗಳಂತೆ ಬಿಂಬಿಸಿ ಕಟುವಾಗಿ ಅಪಮಾನ ಮಾಡಿದ್ರು. ನೋಡಿ, ಪ್ರತಿಭಟನಾ ಸ್ಥಳದ ಹೊರಗೆ ನಿಲ್ಲಿಸಲಾಗಿದ್ದಂಥ ಅವರ ಸುದ್ದಿ ವಾಹಿನಿಗಳ ಔಟ್ಸೈಡ್ ಬ್ರಾಡ್ಕಾಸ್ಟಿಂಗ್ ವ್ಯಾನ್ಸ್ OB ವೆಹಿಕಲ್ಗಳಿರ್ತಾವಲ್ಲ, ಅದ್ರ ಮೇಲೆ ಕಿಡಿಗೇಡಿಗಳು ಕೂಡ ಮುಗಿಬಿದ್ದರು. ನಾಶ ಮಾಡಬಾರ್ದು, ಅದು ನಾನು ವೆಲ್ಕಮ್ ಮಾಡ್ತಲ್ಲ, ಶಾಂತಿಯುತವಾದಂಥ ಪ್ರತಿಭಟನೆ ನಡಿಬೇಕಿತ್ತು. ಬಟ್ ಆಕ್ರೋಶ ಮುಗಿಲು ಮುಡಿದಾಗ ಅದನ್ನು ಯಾರು ಆಕ್ರೋಶದ ಕಟ್ಟೆ ಹೊಡೆದಾಗ ಯಾರು ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗತ್ತೆ? ನಿಮಗೆ ಮುರ್ದಾಬಾದ್ ಅನ್ನೋ ಘೋಷಣೆಗಳು, ವಾಹನದ ಮೇಲಿದ್ದಂಥ ಡಿಶ್ ಆಂಟೆನಾ ತಂತಿಗಳನ್ನು ಕತ್ತರಿಸಿದರು, ಮಾಧ್ಯಮಗಳ ಪ್ರಸಾರವನ್ನೇ ಸ್ಥಗಿತಗೊಳಿಸ್ತಕ್ಕಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಿಮಗೆ ವರದಿಗಾರರು ಮೈಕ್ ಹಿಡಿದು ಮಾತನಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದ ಹಾಗೆ ಪ್ರತಿಭಟನಾ ನಿರತ ಜನಸಮೂಹದಿಂದ ಅವ್ರ ಮೇಲೆ ನೀರಿನ ಬಾಟ್ಲಿಗಳ ನೀರನ್ನು ಚೆಲ್ಲೋದು, ಕಾಗದ ಚೂರು ಎಸೆಯೋದು, ಕಸದ ಬಾಕ್ಸ್ಗಳನ್ನು ಎಸೆಯೋದು, ಸಾರ್ವಜನಿಕವಾಗಿ ಪತ್ರಕರ್ತರನ್ನು ಜೋಕರ್ ಥರ ಬಿಂಬಿಸಿದ್ದು ನೋಡಿ, ಅವರ ಆತ್ಮವಿಶ್ವಾಸವನ್ನೇ ಕುಗ್ಗಿಸ್ತಕ್ಕಂಥ ವ್ಯವಸ್ಥಿತ ಯತ್ನ ಇದು. ಇಲ್ಲಿವರೆಗೂ ಎಲ್ಲವನ್ನೂ ಕೂಡ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ ಅನ್ನೋ ಥರದ ಆಕ್ರೋಶ. ಈ ಅವಮಾನಗಳು ಕೇವಲ ಕಿಡಿಗೇಡಿಗಳ ಕೃತ್ಯ ಅಂತ ನಾನು ಹೇಳ್ತಾ ಇಲ್ಲ. ಇದು ಮುಖ್ಯವಾಹಿನಿಯ ಮಾಧ್ಯಮಗಳ ವಿರುದ್ಧ ಜನಸಾಮಾನ್ಯರಲ್ಲಿ ಹಲವು ವರ್ಷಗಳಿಂದ ಹೆಪ್ಪುಗಟ್ಟಿರ್ತಕ್ಕಂಥ ಆಕ್ರೋಶದ ಜ್ವಾಲಾಮುಖಿ ಸ್ಫೋಟ ಇದು. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ, ನೀಟ್ ಪರೀಕ್ಷೆ ಸೋರಿಕೆಯಂತಹ ಗಂಭೀರ ಹಗರಣ ನಡೆದಾಗಲೂ ಕೂಡ ಕೆಲವು TV ವಾಹಿನಿಗಳು ಸಂತ್ರಸ್ತರ ಧ್ವನಿಯಾಗುವ ಬದಲಿಗೆ ಸರ್ಕಾರದ ರಕ್ಷಣೆಗೆ ನಿಂತಂತೆ ಸ್ಟೋರಿಗಳನ್ನು ಮಾಡ್ತಾ ಇದ್ದಾವೆ. ಮಾಧ್ಯಮಗಳು ತಮ್ಮ ಕಾವಲು ನಾಯಿ ವಾಚ್ ಡಾಗ್ ಪಾತ್ರವನ್ನು ಮರೆತು ಅಧಿಕಾರದ ಭಟ್ಟಂಗಿ ಆಗ್ತಾ ಇದ್ದಾವೆ ಅಂತ ಸಾರ್ವಜನಿಕರ ನಂಬಿಕೆ ಇವತ್ತು ಈ ಉಗ್ರ ಆಕ್ರೋಶಕ್ಕೆ ಮೂಲ ಕಾರಣ. ಇಲ್ಲಿ ಅತೀ ದೊಡ್ಡ ದುರಂತ ಏನು ಗೊತ್ತಾ? ಜನರಿಗೆ ಅವಮಾನ ಮತ್ತು ಒದೆ ತಿಂದಿದ್ದು AC ರೂಮ್ನಲ್ಲಿ ಕುಳಿತು ಕೋಟಿ ಸಂಬಳ ಪಡೆಯೋ ಸ್ಟುಡಿಯೋ ಆ್ಯಂಕರ್ಗಳಲ್ಲ, ಓನರ್ಗಳಲ್ಲ. ಬದಲಿಗೆ ಬಿಸಿಲು ಮಳೆಯಲ್ಲಿ ಪಾಪ ದಿನವಿಡೀ ದುಡಿತಕ್ಕಂಥ, ಯಾವುದೋ ಸಂಸ್ಥೆಗೆ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥ, ಸತ್ಯವನ್ನು ಹುಡುಕ್ತಾ ಓಡುವಂಥ ಸಾಮಾನ್ಯ ತಳಮಟ್ಟದ ವರದಿಗಾರರು. ಯಾರೋ ಒಬ್ಬ ಚೀಫ್ ಎಡಿಟರ್ ಹೇಳಿದಾಗ ಅವ್ರು ಸ್ಟೋರಿ ಮಾಡಬೇಕಾಗ್ತಾ ಇರುತ್ತೆ. ಜೊತೆಗೆ ಅವ್ರ ಓನರ್ಗಳು ಒಂದು ಅಜೆಂಡಾ ಇಟ್ಕೊಂಡಿರ್ತಾರೆ, ಒಂದು ತತ್ವ ಸಿದ್ಧಾಂತ, ಪಕ್ಷದ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿರ್ತಾರೆ. ಆ ಚಾನಲ್ಗಳ ಮಾಲೀಕರು ಮತ್ತು ಎಡಿಟರ್ಗಳ ತಪ್ಪು ನೀತಿಗಳಿಗೆ ಇವತ್ತು ಬೀದಿಯಲ್ಲಿ ನಿಲ್ತಕ್ಕಂಥ ಸಣ್ಣ ಪತ್ರಕರ್ತರು ಕೂಡ ಬಲಿಪಶುಗಳಾಗಬಿಟ್ರು. ಇದು ಮಾಧ್ಯಮ ರಂಗದೊಳಗಿನ ಕಹಿ ಸತ್ಯ. ಸ್ನೇಹಿತರೆ, ಜಂತರ್ ಮಂತರ್ ಘಟನೆ ಮಾಧ್ಯಮಗಳಿಗೆ ಬಂದಂಥ ಕೊನೆಯ ಎಚ್ಚರಿಕೆಯ ಘಟನೆ ಇದು. ಜೊತೆಗೆ ಎಚ್ಚರಿಕೆಯ ಗಂಟೆ ಸಹಿತ. ಮಾಧ್ಯಮಗಳು ಇನ್ನು ಮುಂದೆ ಆದರೂ TRP ರೇಸ್ ಮತ್ತು ರಾಜಕೀಯ ದಲ್ಲಾಳಿಯಾಗಿ ಮುಂದುವರೆದ್ರೆ ಜನರೇ ಅವುಗಳನ್ನು ಬೀದಿಯಲ್ಲಿ ಬಹಿಷ್ಕಾರ ಮಾಡ್ತಾರೆ ಅನ್ನೋದಕ್ಕೆ ದಿಕ್ಸೂಚಿ. ಅದೇ ಸಮಯದಲ್ಲಿ ಸಾರ್ವಜನಿಕರು ಕೂಡ ಆಕ್ರೋಶದ ಹೆಸರಿನಲ್ಲಿ ಕಾನೂನು ಕೈಗೆತ್ತಿಕೊಂಡು ಪತ್ರಕರ್ತರ ನೆತ್ತರನ್ನ ಹರಿಸ್ಬಿಟ್ರೆ ಪ್ರಜಾಪ್ರಭುತ್ವದ ಸಮಾಧಿಗೆ ನಾವು ದಾರಿ ಮಾಡಿಕೊಟ್ಟ ಆಗ್ಬಿಡುತ್ತೆ. ಆಗಬಾರ್ದು. ನಿಮಗೆ ಹಿಂದಿನ ಕಾಲದಲ್ಲಿ ಕರಪತ್ರಗಳು, ಬೀದಿ ನಾಟಕಗಳು ಮುಖಾಂತರವಾಗಿ ಹೋರಾಟ ಮಾಡ್ತಾಯಿದ್ರು. ಆದರೆ ಇವತ್ತಿನ ಜೆನ್ಸಿ ಪೀಳಿಗೆ ರೀಲ್ಸ್ ಮಾಡ್ತಾ, ಶಾರ್ಟ್ಸ್ಗಳು ಮಾಡ್ತಾ, ಮೀಮ್ಸ್ಗಳನ್ನು ಮಾಡ್ತಾ, ಅದನ್ನು ಎಂಜಾಯ್ ಮಾಡ್ತಾ ಬೀದಿ ನಾಟಕಗಳು, ಅಲ್ಲಿ ಸ್ಪೈಡರ್ ಮ್ಯಾನ್ ನೋಡಿದ್ವಿ, ಸೂಪರ್ ಮ್ಯಾನ್ ರೀತಿಯಾಗಿ ನೋಡಿದ್ವಿ, ಎಂಜಾಯ್ ಮಾಡ್ತಾಯಿದ್ರು. ವಿಕೃತವಾಗೂ ಕೂಡ ರೀಲ್ಸ್ಗಳನ್ನು ಮಾಡ್ತಾಯಿದ್ರು, ಕ್ರಿಕೆಟ್ ಆಡಿದ್ರು. ನೀವು ನೋಡಿ, ಗಂಭೀರವಾದಂಥ ಹಗರಣಗಳನ್ನು ಕಠಿಣ ಶಬ್ದಗಳಲ್ಲಿ ನಾವು ವ್ಯಕ್ತಪಡಿಸೋದಿಲ್ಲ. ನಾವು ಅದನ್ನು ಮ್ಯೂಸಿಕ್ಕು, ವ್ಯಂಗ್ಯ ಮತ್ತು ಟ್ರೆಂಡಿಂಗ್ ಸ್ಟೈಲ್ನಲ್ಲಿ ನಾವು ಅದನ್ನು ಜನರನ್ನು ತಲುಪ್ತೀವಿ ಅನ್ನೋ ಥರದಲ್ಲಿ ಇಡೀ ದೇಶದ ಯುವ ಸಮೂಹ ಅತ್ಯಂತ ವೇಗವಾಗಿ ಈ ಹೋರಾಟದತ್ತ ಆಕರ್ಷಣೆ ಆಗ್ತಾ ಇರೋದು ನೋಡಿ. ಇಟ್ ಈಸ್ ನಾಟ್ ಅನ್ ಎಂಟರ್ಟೈನ್ಮೆಂಟ್. ಇದು ನಾನು ಏನು ಹೇಳ್ತೀನಿ ಅಂದರೆ, ಮಾಹಿತಿಯನ್ನು ಜನಪ್ರಿಯಗೊಳಿಸ್ತಕ್ಕಂಥ ಅದ್ಭುತವಾದಂಥ ಜೆನ್ಸಿ ಕಲೆ ಇದು.
ನಾವು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕಾಗತ್ತೆ. ಯುವ ಪೀಳಿಗೆ ಯಾವುದೇ ಒಂದು ನಿರ್ದಿಷ್ಟ ನಾಯಕ ಮತ್ತು ರಾಜಕೀಯ ಪಕ್ಷದ ಹಂಗಿಲ್ಲದೆ ಸ್ವತಂತ್ರವಾಗಿ ಜಂತರ್ ಮಂತರ ತಲುಪಿದ್ದಾರೆ ಅವರು. ಅಲ್ಲಿ ಅವ್ರು ಇನ್ಸ್ಟಾಗ್ರಾಮ್ ಲೈವು ಹ್ಯಾಶ್ಟ್ಯಾಗ್ ಮುಖಾಂತರವಾಗಿ ಪರಸ್ಪರ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾಧ್ಯಮಗಳು ನೀವು ನಮ್ಮನ್ನು ತೋರಿಸ್ತಾ ಇದ್ರೇನಂತೆ, ನೀವು ನಮ್ಮ ಪರವಾಗಿ ಮಾತನಾಡದೇ ಇದ್ರೇನಂತೆ, ಕೋಟ್ಯಂತರ ನಮ್ಮ ಫಾಲೋವರ್ಸ್ಗಳಿದ್ದಾರೆ, ನಾವು ಜೆನ್ಜಿ ಕಿಡ್ಸ್ ಇದ್ದೀವಿ, ನಮ್ಮದೇ ಆದಂಥ ಪೇಜ್ಗಳಿದ್ದಾವೆ, ಅದ್ರ ಮುಖಾಂತರವಾಗಿ ನಾವು ಸ್ವತಂತ್ರ ಪತ್ರಿಕೋದ್ಯಮವನ್ನು ಮಾಡ್ತೀವಿ, ನಾವೇ ಸ್ವತಂತ್ರ ವರದಿಗಾರರಾಗ್ತೀವಿ ಅಂತ ಹೇಳಿ ಟಿ ವಿ ರಿಪೋರ್ಟ್ರ್ಗಳಿಗೆ ಅಲ್ಲಿ ಹೋಗಿ ಚೇಷ್ಟೆಯನ್ನು ಮಾಡ್ತಾ ತಮಾಷೆಯನ್ನು ಮಾಡ್ತಾ ಅವರಿಗೆ ಹೇಗೆ ಅನ್ನಿಸ್ತಾ ಇದೆ ಅನ್ನೋ ಥರದ ಪ್ರಶ್ನೆಗಳನ್ನು ಕೇಳಿದ್ದು. ಸ್ನೇಹಿತರೆ, ಇದು ಈ ಕ್ಷಣದ ಅತೀ ದೊಡ್ಡ ಸುದ್ದಿ. ಸದ್ಯದ ಡೆವಲಪ್ಮೆಂಟ್ಸ್ ಏನಾಗ್ತಾ ಇದೆ ಅನ್ನೋದು ನೋಡೋಣ. ದೆಹಲಿ ಜಂತರ್ ಮಂತರ್ನಲ್ಲಿ ಇಡೀ ವ್ಯವಸ್ಥೆಯನ್ನು ನಡಗಿಸಿದಂಥ ಜೆನ್ಜಿ ಯುವಕರ ಐತಿಹಾಸಿಕ ಹೋರಾಟಕ್ಕೆ ಕೊನೆಗೂ ದೊಡ್ಡ ತಿರುವು ಸಿಗ್ತಾ ಇದೆ. ಕಳೆದ 26 ದಿನಗಳಿಂದ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದಂಥ ಪ್ರಖ್ಯಾತ ಹೋರಾಟಗಾರ ಸೋನಮ್ ವಾಂಗ್ಚುಕ್ ಅವರು ಕೊನೆಗೂ ತಮ್ಮ ಉಪವಾಸವನ್ನು ಅಂತ್ಯಗೊಳಿಸಿದ್ದಾರೆ. ಇಬ್ಬರು ಕೇಂದ್ರ ಸಚಿವರ ಸಮ್ಮುಖದಲ್ಲಿ ಲಿಖಿತ ಭರವಸೆಯ ಮೇರೆಗೆ ಅವರು ಹಣ್ಣಿನ ರಸ ಕುಡಿದ್ರು. ಆದರೆ ಕತೆ ಇಲ್ಲಿಗೆ ಮುಗಿದಿಲ್ಲ. ಪ್ರತಿಭಟನೆಯ ನೇತೃತ್ವ ವಹಿಸಿರ್ತಕ್ಕಂಥ CJP ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತು ಹೊಸ ಒಂದು ಸ್ಫೋಟಕವಾದಂಥ ಮಾಹಿತಿಯನ್ನು ಸಿಡಿಸಿದೆ. ಕೇಂದ್ರ ಸರ್ಕಾರದ ಜೊತೆ ಇವತ್ತು ನಡೀತಾ ಇರತಕ್ಕಂಥ ಸಂಧಾನ ಮಾತುಕತೆ JP ನಡ್ಡಾ ಅವ್ರ ಜೊತೆಗೆ ಏನೆಲ್ಲ ಒಳಸಂಚು ಇರಬಹುದು ಅನ್ನೋ ಥರದಲ್ಲೂ ಕುತೂಹಲ ಮೂಡಿರೋದು. ಇನ್ನು ತಡರಾತ್ರಿ ಪ್ರಧಾನಿ ನರೇಂದ್ರ ಮೋದಿಯವರು ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬೋ ಪ್ರಯತ್ನ ಮಾಡಿದ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಯುವಕರಿಗೆ ಆಗ್ತಕ್ಕಂಥ ನೋವು ನನಗೆ ಗೊತ್ತು, ಕಠಿಣ ಕ್ರಮ ತೆಗೆದುಕೊಳ್ತೀನಿ. ಮಾಧ್ಯಮಗಳನ್ನು ನಂಬದಂಥ ಇಂದಿನ ಜೆನ್ಜಿ ಪೀಳಿಗೆ ಪ್ರಧಾನಿಯವರ ಈ ಕೇವಲ ಟ್ವೀಟ್ ಭರವಸೆಯನ್ನು ನಂಬಲಿಕ್ಕೆ ಸಾಧ್ಯವಾ? ಲೈವನ್ನು ನಂಬ್ತಾರ? ಅದು ನೋಡ್ಬೇಕು. ಇವತ್ತು ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ನಡೀತಕ್ಕಂಥ ಸಂಧಾನ ಸಭೆಯಲ್ಲಿ ಎಲ್ಲವೂ ಕೂಡ ಯಶಸ್ವಿ ಆಗುತ್ತಾ ಅನ್ನೋ ಕುತೂಹಲ. CJP ಇವತ್ತಿಗೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಪಟ್ಟು ಹಿಡಿದಿದೆ. ಅವರು ವಾಪಸ್ ತೆಗೆದುಕೊಳ್ಳೋ ಸಾಧ್ಯತೆಯೇ ಇಲ್ಲ. ಯಾಕೆಂದರೆ ಈ ಮಟ್ಟದಲ್ಲಿ ಯುವಕರ ಸಪೋರ್ಟ್ ಸಿಕ್ಕಾಗ ಅವರು ಆ ಒಂದು ಹೋರಾಟಕ್ಕೆ ಮತ್ತು ಅವರ ಒಂದು ಒತ್ತಾಯಕ್ಕೆ ಮಣಿಯೋದಿಲ್ಲ ಅಂತ ನಾನು ಭಾವಿಸ್ತೀನಿ. ನೋಡಿ, ಹಗರಣದ ತನಿಖೆಯನ್ನು ಇನ್ನಷ್ಟು ವೇಗಗೊಳಿಸಿ ತಪ್ಪು ಮಾಡಿದಂಥ ಹಿರಿಯ ಅಧಿಕಾರಿಗಳನ್ನು ಅಮಾನತು ಮಾಡುವ ಮತ್ತು ಜೈಲಿಗಟ್ಟುವ ಭರವಸೆಯನ್ನು ನೀಡಿ CJPಯನ್ನು ಸಮಾಧಾನ ಪಡಿಸ್ಲಿಕ್ಕೆ ಸರ್ಕಾರ ಯತ್ನ ಮಾಡುತ್ತಾ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಿಸೋದಿಲ್ವಾ ಅದು ಕೂಡ ಕುತೂಹಲವಾಗಿದೆ. ಇನ್ನು ಪ್ರತಿಭಟನೆ ವೇಳೆ ಬಂಧನಕ್ಕೊಳಗಾದಂಥ ಮತ್ತು ಪೊಲೀಸ್ ಕೇಸ್ ಎದುರಿಸ್ತಾ ಇರ್ತಕ್ಕಂಥ ಜೆನ್ಜಿ ಯುವಕರ ಮೇಲಿನ ಎಲ್ಲ FIRಗಳನ್ನು ರದ್ದುಗೊಳಿಸ್ತಕ್ಕಂಥ ಲಿಖಿತ ಆದೇಶಕ್ಕೆ ಸರ್ಕಾರ ಸಹಿ ಹಾಕಬಹುದು. ಅದ್ರ ಜೊತೆಗೆ ಹಗರಣದ ಒತ್ತಡದಿಂದಾಗಿ ಪ್ರಾಣ ಕಳೆದುಕೊಂಡಂಥ ಸಂತ್ರಸ್ತ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ದೊಡ್ಡ ಮೊತ್ತದ ಆರ್ಥಿಕ ಪರಿಹಾರ ಘೋಷಣೆ ಆಗೋ ಸಾಧ್ಯತೆ ಕೂಡ ಇದೆ. ಆದರೆ ಇದೇ ಶಿಕ್ಷಣ ಮಂತ್ರಿಗಳು ಅವರು ವಿಚಾರವಾಗಿ ಧರ್ಮೇಂದ್ರ ಪ್ರಧಾನ್ ವಿಚಾರವಾಗಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಇನ್ನೂ ಕುತೂಹಲ. ಇನ್ನು ಸೋನಮ್ ವಾಂಗ್ಚುಕ್ ಅವರು ಈಗಾಗಲೇ ಉಪವಾಸ ಸತ್ಯಾಗ್ರಹವನ್ನು ಕೈಬಿಟ್ಟಿರೋದ್ರಿಂದ ಸಭೆಯಲ್ಲಿ ಸರ್ಕಾರ ಲಿಖಿತವಾಗಿ ಗಡುವನ್ನು ಕೊಟ್ಟರೆ CJP ತನ್ನ ಜಂತರ್ ಮಂತರ ಪ್ರತಿಭಟನೆ ಸಂಪೂರ್ಣವಾಗಿ ಹಿಂಪಡೆಯೋ ಬದಲಿಗೆ ತಾತ್ಕಾಲಿಕವಾಗಿ ಮುಂದೂಡ್ತಕ್ಕಂಥ ನಿರ್ಧಾರವನ್ನು ಕೂಡ ಪ್ರಕಟಣೆ ಮಾಡ್ಬೋದು. ಸರ್ಕಾರ ಮಾತು ತಪ್ಪಿದರೆ ಮತ್ತೆ ಬೀದಿಗಿಳಿಯುವ ಎಚ್ಚರಿಕೆಯನ್ನು ಕೂಡ ಯುವ ನಾಯಕರು ಕೊಡೋ ಎಲ್ಲ ಸಾಧ್ಯತೆಗಳಿದ್ದಾವೆ. ಕೊನೆಯದಾಗಿ ವೀಕ್ಷಕರೇ, ಇವತ್ತು ಜಂತರ್ ಮಂತರ ರಣರಂಗದ ಒಂದು ಪ್ರತಿಭಟನೆ ಇಡೀ ದೇಶದ ಇತಿಹಾಸಕ್ಕೆ ಒಂದು ಹೊಸ ಮೆಸೇಜ್ ಅಂತೂ ಕೊಟ್ಟಿದೆ. ಯಾರು ಈ ಇಂದಿನ ಯುವ ಪೀಳಿಗೆಯನ್ನು ಕೇವಲ ಮೊಬೈಲ್ ಹಿಡಿದು ರೀಲ್ಸ್ ಮಾಡೋ ಹುಚ್ಚರು, ಜವಾಬ್ದಾರಿ ಇಲ್ಲದವರು ಅಂತ ಜರೆದಿದ್ರು, ಅದೇ ಯುವ ಪಡೆ ಇವತ್ತು ಇಡೀ ವ್ಯವಸ್ಥೆಯನ್ನು, ಕೇಂದ್ರ ಸರ್ಕಾರವನ್ನು ತನ್ನ ಸ್ಮಾರ್ಟ್ ಫೋನ್ಗಳ ಮುಖಾಂತರವಾಗಿ ಮಾತುಕತೆಯ ಕಟಕಟೆಗೆ ತಂದು ನಿಲ್ಲಿಸಿದೆ. ಇದು ಕೇವಲ ಒಂದು ಪರೀಕ್ಷೆ ಹಗರಣದ ವಿರುದ್ಧದ ಗೆಲುವಲ್ಲ. ಇದು ತಮ್ಮ ಕರ್ತವ್ಯ ಮರೆತು ಸತ್ಯವನ್ನು ಸೂಟ್ಕೇಸ್ಗಳಲ್ಲಿ ಹೂತು ಹಾಕಲಿಕ್ಕೆ ಹೊರಟಂಥ ಸಾಂಪ್ರದಾಯಿಕ ಮಾಧ್ಯಮಗಳ ಮುಖಕ್ಕೆ ಇವತ್ತಿನ ಜಾಗೃತ ಪೀಳಿಗೆ ನೀಡ್ತಾ ಇರತಕ್ಕಂಥ ಅತ್ಯಂತ ಕಟು ಮತ್ತು ಐತಿಹಾಸಿಕ ಚಾಟಿ ಏಟು. ಮಾಧ್ಯಮಗಳೇ, ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಳ್ಳಿ. ಅಧಿಕಾರದ ಚೌಕಟ್ಟಿನೊಳಗೆ ಮಂಡಿಯೂರೋದನ್ನು ಬಿಟ್ಟು ಜನರ ಧ್ವನಿಯಾಗಿ ಬೀದಿಗಿಳಿರಿ. ಇಲ್ಲದೇ ಇದ್ದರೆ ಜನರೇ ನಿಮ್ಮ ಕ್ಯಾಮ್ರಾಗಳನ್ನು ಬಹಿಷ್ಕಾರ ಮಾಡ್ತಕ್ಕಂಥ ದಿನ ದೂರವಿಲ್ಲ ಅನ್ನೋ ಎಚ್ಚರಿಕೆಯನ್ನು ಜೆನ್ಜಿ ಯುವಕರು ಕೊಡ್ತಾ ಇದ್ದಾರೆ. ಇನ್ನು ಕಾನ್ಸ್ಟಿಟ್ಯೂಟ್ ಕ್ಲಬ್ನಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಸರ್ಕಾರ ಮತ್ತು CJP ನಡುವಿನ ಸಂಧಾನದ ಪ್ರತಿಕ್ಷಣದ ಅಪ್ಡೇಟ್ಸ್ ಏನಾದರೂ ಇದ್ದರೆ ನಿರಂತರವಾಗಿ ನಿಮಗೆ ತಲುಪಿಸೋ ಕೆಲಸವನ್ನು ಮಾಡ್ತೀನಿ. ಸತ್ಯದ ಪರವಾಗಿರುವ ನಮ್ಮ ರಿಪೋರ್ಟಿಂಗ್ ಕಂಟಿನ್ಯೂ ಆಗುತ್ತೆ. ನೋಡ್ತಾ ಇರಿ ಅವನಿಯಾನ ಡಿಜಿಟಲ್ ನ್ಯೂಸ್ ಚಾನಲ್. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.